ಮಂದಿ ಇರಾನಿ ಗ್ಯಾಂಗ್ನ 6 ಮಂದಿಯನ್ನ ಅರೆಸ್ಟ್ ಮಾಡಲಾಗಿದೆ. ಕೊಡಗೆಹಳ್ಳಿ ಪೊಲೀಸರು ಈ ಕಾರ್ಯಾಚರಣೆಯನ್ನು ಕೈಗೊಂಡಿದ್ದಾರೆ. ಅಷ್ಟೇ ಅಲ್ಲ 28 ಲಕ್ಷ ಮೌಲ್ಯದ ಚಿನ್ನಾಭರಣವನ್ನ ಇವರಿಂದ ವಶಕ್ಕೆ ಪಡೆಯಲಾಗಿದೆ. ಸ್ಟೋನ್ ರಿಂಗ್ಸ್ ವ್ಯಾಪಾರ ಮಾಡ್ತಾ ಇದ್ರು ಇವರು. ಇರಾನಿ ಗ್ಯಾಂಗ್ಗೆ ಸೇರಿದಂತೆ, ಇರಾನಿ ಗ್ಯಾಂಗ್ ಅಂದ್ರೆ ಬಹಳ ದೊಡ್ಡದೊಂದು ಕಳ್ಳರ ಗ್ಯಾಂಗ್. ಅದು ರಸ್ತೆಯಲ್ಲಿ ಓಡಾಡ್ತಾ ಸ್ಟೋನ್ಸ್ ವ್ಯಾಪಾರ ಮಾಡ್ತಾ ಇದ್ರು. ಈ ವೇಳೆ ಒಂಟಿ ಮನೆಗಳು, ಬೀಗ ಹಾಕಿದ್ದ ಮನೆಗಳ ಸ್ಕೆಚ್ ಹಾಕೊಂಡು ಹೋಗಿ ಕಳ್ತನ ಮಾಡ್ತಾ ಇದ್ದಂತಹ ಗ್ಯಾಂಗ್ ಇದು. ಇನ್ನು ಒಂಟಿ ಮಹಿಳೆಯರನ್ನ ಟಾರ್ಗೆಟ್ ಮಾಡಿ ಸರಗಳ್ಳತನ ಮಾಡ್ತಾ ಇದ್ದಂತಹ ಗ್ಯಾಂಗ್ ಇದು. ಮಹಾರಾಷ್ಟ್ರ, ಆಂಧ್ರದಿಂದ ಆರೋಪಿಗಳು ಬರ್ತಾ ಇದ್ರು ಅಂತ ಹೇಳಲಾಗಿದೆ. ಸೊ ಅವರಿಂದ ಈಗ 28 ಲಕ್ಷ ರೂಪಾಯಿ ಮೌಲ್ಯದ ಚಿನ್ನಾಭರಣವನ್ನ ಸೀಸ್ ಮಾಡಲಾಗಿದೆ. ಒಂದ್ಸಿಗೆ ಪ್ರತಿನಿಧಿ ಧ್ರುವ ಕನೆಕ್ಟ್ ಆಗಿದ್ದಾರೆ. ಧ್ರುವ, ಮತ್ತೊಂದು ಕೇಸ್ನಲ್ಲಿ ಇರಾನಿ ಗ್ಯಾಂಗ್ನ 6 ಜನರನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ ಅಂತ. ತಕ್ಕಮಟ್ಟಿಗೆ ಧ್ರುವ, ಬೆಂಗಳೂರಿನಲ್ಲಿ ಕ್ರೈಮ್ ಆಕ್ಟಿವಿಟೀಸ್ನ, ಈ ತರ ಎಸ್ಪೆಷಲಿ ಕಳ್ಳತನ ಮುಂತಾದ ಚಟುವಟಿಕೆಗಳನ್ನ ತಹಬದಿಗೆ ತರೋದಕ್ಕೆ ಪೊಲೀಸರು ಪ್ರಯತ್ನ ಪಡ್ತಾ ಇದ್ದಾರೆ ಅಂದಂಗಾಯ್ತು. ಏನ್ ನಡೆದಿದೆ ಈ 6 ಜನರನ್ನ ಅರೆಸ್ಟ್ ಮಾಡಿರೋ ಕೇಸಲ್ಲಿ? ಶ್ರೀಲಕ್ಷ್ಮಿ, ಇರಾನಿ ಗ್ಯಾಂಗ್ ಏನಿದೆ, ಇವ್ರದ್ದು ಮೋಡ್ ಆಫ್ ಆಪರೇಷನ್ ನಾವು ನೋಡ್ತಾ ಹೋಗೋದಾದ್ರೆ, ಈ ಒಂದು ಸ್ಟೋನ್ ರಿಂಗ್ ನ ಮಾಡಿ ರಸ್ತೆ ಎಲ್ಲ ಓಡಾಡ್ತಾ ಇರ್ತಾರೆ. ಪ್ರತಿ ಏರಿಯಾಕ್ಕೆ ಕೂಡ ಹೋಗ್ತಾರೆ. ಆ ಸಂದರ್ಭದಲ್ಲಿ ಯಾವ ಮನೆ ಬೀಗ ಹಾಕಿರುತ್ತೆ ಅಂದ್ರೆ ಯಾರಾದ್ರೂ ಔಟ್ ಆಫ್ ಸ್ಟೇಷನ್ ಹೋಗಿರ್ತಾರೆ ಅನ್ನುವಂತ ಅಬ್ಸರ್ವ್ ಮಾಡ್ತಾರೆ. ಕೆಲವೊಂದಿಷ್ಟು ಜನ ಮನೆಯಿಂದ ಹೊರ ಹೋಗ್ಬೇಕಾದ್ರೆ ತಪ್ಪನ್ನ ಕೂಡ ಮಾಡೋಗಿರ್ತಾರೆ. ಅಂದ್ರೆ ಈಗ ಪೇಪರ್ ಹಾಕ್ತಾ ಇರ್ತಾರೆ, ಅದನ್ನ ನಿಲ್ಸಿರೋದಿಲ್ಲ. ಅಂದ್ರೆ 2 ದಿನ ಮನೆಯಲ್ಲಿ ಪೇಪರ್ ಬಿದ್ದಿರುತ್ತೆ ಅಂದ್ರೆ ಅಲ್ಲಿ ಯಾರು ಇರಲ್ಲ ಅನ್ನೋದು ಅವ್ರಿಗೆ ಕನ್ಫರ್ಮ್ ಆಗೋಗುತ್ತೆ. ಹೀಗಾಗಿ ಯಾವ್ಯಾವ ಮನೆಯಲ್ಲಿ ಯಾರು ಇರಲ್ಲ ಅನ್ನುವಂಥದ್ನ ತಿಳ್ಕೊಂಡು ರಾತ್ರಿ ಹೋಗಿ ಆ ಮನೆಯನ್ನ ಒಡೆದು ಕಳ್ಳತನವನ್ನ ಮಾಡ್ತಾ ಇದ್ರು. ಹಾಗೆ ಒಂಟಿ ಯಾರೆಲ್ಲ ಇರ್ತಾರೆ, ಮಹಿಳೆಯರು ಇರ್ತಾರೆ, ಓಡಾಡ್ತಾ ಇರ್ತಾರೆ, ಅವ್ರನ್ನೆಲ್ಲರನ್ನ ಕೂಡ ಟಾರ್ಗೆಟ್ ಮಾಡಿ ದೋಚ್ತಾ ಇದ್ದಂತಹ ಗ್ಯಾಂಗ್ ಅನ್ನ CCTV ಆಧಾರದಲ್ಲೇ ಪೊಲೀಸರು ಅವ್ರನ್ನ ಬಲೆ ಕೆಡಗಿದ್ದಾರೆ. ಇವರು ಒಂದ್ಸಲ ಮಹಾರಾಷ್ಟ್ರ, ಬೇರೆ ಕಡೆ ಆಂಧ್ರದಿಂದ ಬಂದ್ರೆ 7-8 ದಿನ ಬೆಂಗಳೂರಿನಲ್ಲೇ ಇರ್ತಿದ್ರು. ಆ 1 ವಾರದಲ್ಲಿ 5-6 ಮನೆ ಕಳ್ತನ ಮಾಡಿ ಹೊರಗೆ ಹೋಗ್ಬಿಡ್ತಿದ್ರು. ಅಂದ್ರೆ ಈ ಕೇಸ್ ಆಗ್ತಾ ಇದ್ದಾಗ ಇವ್ರು ಎಲ್ಲಿದ್ದಾರೆ ಅಂತಾನು ಗೊತ್ತಾಗ್ತಾ ಇರ್ಲಿಲ್ಲ. ಹೀಗಾಗಿ ಕೊಡಗೆಹಳ್ಳಿ ಪೊಲೀಸರು ಈ ಒಂದು ವಿಚಾರದಲ್ಲಿ ಸಾಕಷ್ಟು ಶ್ರಮವನ್ನ ವಹಿಸಿ CCTV ದೃಶ್ಯಾವಳಿಗಳನ್ನ ಆಧರಿಸಿ ಆರೋಪಿಗಳನ್ನ ಟ್ರೇಸ್ ಮಾಡಿ ಈಗ ಸದ್ಯ ಜೈಲಿಗೆ ಕಳಿಸಿದ್ದಾರೆ. ಅವರಿಂದ 28 ಲಕ್ಷ ಮೌಲ್ಯದ 450 ಚಿನ್ನಾಭರಣ ಕೂಡ ವಶಕ್ಕೆ ಪಡ್ಕೊಂಡಿದ್ದಾರೆ. ಹೀಗೆ ಬೇರೆ ಕೇಸ್ ಏನಾದ್ರೂ ಇದೆಯಾ ಅನ್ನುವಂತ ಒಂದು ತನಿಖೆಯನ್ನ ಕೂಡ ನಡೆಸ್ತಾ ಇದ್ದಾರೆ. ಶ್ರೀಲಕ್ಷ್ಮಿ, ರೈಟ್, ಥ್ಯಾಂಕ್ ಯು ಧ್ರುವ ಡೀಟೇಲ್ಸ್ಗಾಗಿ. ಬೆಂಗಳೂರಿನಲ್ಲಿ 6 ಮಂದಿ ಇರಾನಿ ಗ್ಯಾಂಗ್ನ 6 ಮಂದಿಯನ್ನ ಅರೆಸ್ಟ್ ಮಾಡಲಾಗಿದೆ. ಕೊಡಗೆಹಳ್ಳಿ ಪೊಲೀಸರು ಈ ಕಾರ್ಯಾಚರಣೆಯನ್ನು ಕೈಗೊಂಡಿದ್ದಾರೆ. ಅಷ್ಟೇ ಅಲ್ಲ 28 ಲಕ್ಷ ಮೌಲ್ಯದ ಚಿನ್ನಾಭರಣವನ್ನ ಇವರಿಂದ ವಶಕ್ಕೆ ಪಡೆಯಲಾಗಿದೆ. ಸ್ಟೋನ್ ರಿಂಗ್ಸ್ ವ್ಯಾಪಾರ ಮಾಡ್ತಾ ಇದ್ರು ಇವರು. ಇರಾನಿ ಗ್ಯಾಂಗ್ಗೆ ಸೇರಿದಂತೆ, ಇರಾನಿ ಗ್ಯಾಂಗ್ ಅಂದ್ರೆ ಬಹಳ ದೊಡ್ಡದೊಂದು ಕಳ್ಳರ ಗ್ಯಾಂಗ್. ಅದು ರಸ್ತೆಯಲ್ಲಿ ಓಡಾಡ್ತಾ ಸ್ಟೋನ್ಸ್ ವ್ಯಾಪಾರ ಮಾಡ್ತಾ ಇದ್ರು. ಈ ವೇಳೆ ಒಂಟಿ ಮನೆಗಳು, ಬೀಗ ಹಾಕಿದ್ದ ಮನೆಗಳ ಸ್ಕೆಚ್ ಹಾಕೊಂಡು ಹೋಗಿ ಕಳ್ತನ ಮಾಡ್ತಾ ಇದ್ದಂತಹ ಗ್ಯಾಂಗ್ ಇದು. ಇನ್ನು ಒಂಟಿ ಮಹಿಳೆಯರನ್ನ ಟಾರ್ಗೆಟ್ ಮಾಡಿ ಸರಗಳ್ಳತನ ಮಾಡ್ತಾ ಇದ್ದಂತಹ ಗ್ಯಾಂಗ್ ಇದು. ಮಹಾರಾಷ್ಟ್ರ, ಆಂಧ್ರದಿಂದ ಆರೋಪಿಗಳು ಬರ್ತಾ ಇದ್ರು ಅಂತ ಹೇಳಲಾಗಿದೆ. ಸೊ ಅವರಿಂದ ಈಗ 28 ಲಕ್ಷ ರೂಪಾಯಿ ಮೌಲ್ಯದ ಚಿನ್ನಾಭರಣವನ್ನ ಸೀಸ್ ಮಾಡಲಾಗಿದೆ. ಒಂದ್ಸಿಗೆ ಪ್ರತಿನಿಧಿ ಧ್ರುವ ಕನೆಕ್ಟ್ ಆಗಿದ್ದಾರೆ. ಧ್ರುವ, ಮತ್ತೊಂದು ಕೇಸ್ನಲ್ಲಿ ಇರಾನಿ ಗ್ಯಾಂಗ್ನ 6 ಜನರನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ ಅಂತ. ತಕ್ಕಮಟ್ಟಿಗೆ ಧ್ರುವ, ಬೆಂಗಳೂರಿನಲ್ಲಿ ಕ್ರೈಮ್ ಆಕ್ಟಿವಿಟೀಸ್ನ, ಈ ತರ ಎಸ್ಪೆಷಲಿ ಕಳ್ಳತನ ಮುಂತಾದ ಚಟುವಟಿಕೆಗಳನ್ನ ತಹಬದಿಗೆ ತರೋದಕ್ಕೆ ಪೊಲೀಸರು ಪ್ರಯತ್ನ ಪಡ್ತಾ ಇದ್ದಾರೆ ಅಂದಂಗಾಯ್ತು. ಏನ್ ನಡೆದಿದೆ ಈ 6 ಜನರನ್ನ ಅರೆಸ್ಟ್ ಮಾಡಿರೋ ಕೇಸಲ್ಲಿ? ಶ್ರೀಲಕ್ಷ್ಮಿ, ಇರಾನಿ ಗ್ಯಾಂಗ್ ಏನಿದೆ, ಇವ್ರದ್ದು ಮೋಡ್ ಆಫ್ ಆಪರೇಷನ್ ನಾವು ನೋಡ್ತಾ ಹೋಗೋದಾದ್ರೆ, ಈ ಒಂದು ಸ್ಟೋನ್ ರಿಂಗ್ ನ ಮಾಡಿ ರಸ್ತೆ ಎಲ್ಲ ಓಡಾಡ್ತಾ ಇರ್ತಾರೆ. ಪ್ರತಿ ಏರಿಯಾಕ್ಕೆ ಕೂಡ ಹೋಗ್ತಾರೆ. ಆ ಸಂದರ್ಭದಲ್ಲಿ ಯಾವ ಮನೆ ಬೀಗ ಹಾಕಿರುತ್ತೆ ಅಂದ್ರೆ ಯಾರಾದ್ರೂ ಔಟ್ ಆಫ್ ಸ್ಟೇಷನ್ ಹೋಗಿರ್ತಾರೆ ಅನ್ನುವಂತ ಅಬ್ಸರ್ವ್ ಮಾಡ್ತಾರೆ. ಕೆಲವೊಂದಿಷ್ಟು ಜನ ಮನೆಯಿಂದ ಹೊರ ಹೋಗ್ಬೇಕಾದ್ರೆ ತಪ್ಪನ್ನ ಕೂಡ ಮಾಡೋಗಿರ್ತಾರೆ. ಅಂದ್ರೆ ಈಗ ಪೇಪರ್ ಹಾಕ್ತಾ ಇರ್ತಾರೆ, ಅದನ್ನ ನಿಲ್ಸಿರೋದಿಲ್ಲ. ಅಂದ್ರೆ 2 ದಿನ ಮನೆಯಲ್ಲಿ ಪೇಪರ್ ಬಿದ್ದಿರುತ್ತೆ ಅಂದ್ರೆ ಅಲ್ಲಿ ಯಾರು ಇರಲ್ಲ ಅನ್ನೋದು ಅವ್ರಿಗೆ ಕನ್ಫರ್ಮ್ ಆಗೋಗುತ್ತೆ. ಹೀಗಾಗಿ ಯಾವ್ಯಾವ ಮನೆಯಲ್ಲಿ ಯಾರು ಇರಲ್ಲ ಅನ್ನುವಂಥದ್ನ ತಿಳ್ಕೊಂಡು ರಾತ್ರಿ ಹೋಗಿ ಆ ಮನೆಯನ್ನ ಒಡೆದು ಕಳ್ಳತನವನ್ನ ಮಾಡ್ತಾ ಇದ್ರು. ಹಾಗೆ ಒಂಟಿ ಯಾರೆಲ್ಲ ಇರ್ತಾರೆ, ಮಹಿಳೆಯರು ಇರ್ತಾರೆ, ಓಡಾಡ್ತಾ ಇರ್ತಾರೆ, ಅವ್ರನ್ನೆಲ್ಲರನ್ನ ಕೂಡ ಟಾರ್ಗೆಟ್ ಮಾಡಿ ದೋಚ್ತಾ ಇದ್ದಂತಹ ಗ್ಯಾಂಗ್ ಅನ್ನ CCTV ಆಧಾರದಲ್ಲೇ ಪೊಲೀಸರು ಅವ್ರನ್ನ ಬಲೆ ಕೆಡಗಿದ್ದಾರೆ. ಇವರು ಒಂದ್ಸಲ ಮಹಾರಾಷ್ಟ್ರ, ಬೇರೆ ಕಡೆ ಆಂಧ್ರದಿಂದ ಬಂದ್ರೆ 7-8 ದಿನ ಬೆಂಗಳೂರಿನಲ್ಲೇ ಇರ್ತಿದ್ರು. ಆ 1 ವಾರದಲ್ಲಿ 5-6 ಮನೆ ಕಳ್ತನ ಮಾಡಿ ಹೊರಗೆ ಹೋಗ್ಬಿಡ್ತಿದ್ರು. ಅಂದ್ರೆ ಈ ಕೇಸ್ ಆಗ್ತಾ ಇದ್ದಾಗ ಇವ್ರು ಎಲ್ಲಿದ್ದಾರೆ ಅಂತಾನು ಗೊತ್ತಾಗ್ತಾ ಇರ್ಲಿಲ್ಲ. ಹೀಗಾಗಿ ಕೊಡಗೆಹಳ್ಳಿ ಪೊಲೀಸರು ಈ ಒಂದು ವಿಚಾರದಲ್ಲಿ ಸಾಕಷ್ಟು ಶ್ರಮವನ್ನ ವಹಿಸಿ CCTV ದೃಶ್ಯಾವಳಿಗಳನ್ನ ಆಧರಿಸಿ ಆರೋಪಿಗಳನ್ನ ಟ್ರೇಸ್ ಮಾಡಿ ಈಗ ಸದ್ಯ ಜೈಲಿಗೆ ಕಳಿಸಿದ್ದಾರೆ. ಅವರಿಂದ 28 ಲಕ್ಷ ಮೌಲ್ಯದ 450 ಚಿನ್ನಾಭರಣ ಕೂಡ
ವಶಕ್ಕೆ ಪಡ್ಕೊಂಡಿದ್ದಾರೆ. ಹೀಗೆ ಬೇರೆ ಕೇಸ್ ಏನಾದ್ರೂ ಇದೆಯಾ ಅನ್ನುವಂತ ಒಂದು ತನಿಖೆಯನ್ನ ಕೂಡ ನಡೆಸ್ತಾ ಇದ್ದಾರೆ. ಶ್ರೀಲಕ್ಷ್ಮಿ. ರೈಟ್, ಥ್ಯಾಂಕ್ ಯು ಧ್ರುವ ಡೀಟೇಲ್ಸ್ಗಾಗಿ. ಬೆಂಗಳೂರಿನಲ್ಲಿ 6 ಮಂದಿ ಇರಾನಿ ಗ್ಯಾಂಗ್ನ 6 ಮಂದಿಯನ್ನ ಅರೆಸ್ಟ್ ಮಾಡಲಾಗಿದೆ. ಕೊಡಿಗೆಹಳ್ಳಿ ಪೊಲೀಸರು ಈ ಕಾರ್ಯಾಚರಣೆಯನ್ನು ಕೈಗೊಂಡಿದ್ದಾರೆ. ಅಷ್ಟೇ ಅಲ್ಲ 28 ಲಕ್ಷ ಮೌಲ್ಯದ ಚಿನ್ನಾಭರಣವನ್ನ ಇವರಿಂದ ವಶಕ್ಕೆ ಪಡೆಯಲಾಗಿದೆ. ಸ್ಟೋನ್ ರಿಂಗ್ಸ್ ವ್ಯಾಪಾರ ಮಾಡ್ತಾ ಇದ್ರು ಇವರು. ಇರಾನಿ ಗ್ಯಾಂಗ್ಗೆ ಸೇರಿದಂತೆ, ಇರಾನಿ ಗ್ಯಾಂಗ್ ಅಂದ್ರೆ ಬಹಳ ದೊಡ್ಡದೊಂದು ಕಳ್ಳರ ಗ್ಯಾಂಗ್. ಅದು ರಸ್ತೆಯಲ್ಲಿ ಓಡಾಡ್ತಾ ಸ್ಟೋನ್ಸ್ ವ್ಯಾಪಾರ ಮಾಡ್ತಾ ಇದ್ರು. ಈ ವೇಳೆ ಒಂಟಿ ಮನೆಗಳು, ಬೀಗ ಹಾಕಿದ್ದ ಮನೆಗಳ ಸ್ಕೆಚ್ ಹಾಕೊಂಡು ಹೋಗಿ ಕಳ್ತನ ಮಾಡ್ತಾ ಇದ್ದಂತಹ ಗ್ಯಾಂಗ್ ಇದು. ಇನ್ನು ಒಂಟಿ ಮಹಿಳೆಯರನ್ನ ಟಾರ್ಗೆಟ್ ಮಾಡಿ ಸರಗಳ್ಳತನ ಮಾಡ್ತಾ ಇದ್ದಂತಹ ಗ್ಯಾಂಗ್ ಇದು. ಮಹಾರಾಷ್ಟ್ರ, ಆಂಧ್ರದಿಂದ ಆರೋಪಿಗಳು ಬರ್ತಾ ಇದ್ರು ಅಂತ ಹೇಳಲಾಗಿದೆ. ಸೊ ಅವರಿಂದ ಈಗ 28 ಲಕ್ಷ ರೂಪಾಯಿ ಮೌಲ್ಯದ ಚಿನ್ನಾಭರಣವನ್ನ ಸೀಸ್ ಮಾಡಲಾಗಿದೆ. ಒನ್ಸ್ ಅಗೇನ್ ಪ್ರತಿನಿಧಿ ಧ್ರುವ ಕನೆಕ್ಟ್ ಆಗಿದ್ದಾರೆ. ಧ್ರುವ, ಮತ್ತೊಂದು ಕೇಸ್ನಲ್ಲಿ ಇರಾನಿ ಗ್ಯಾಂಗ್ನ 6 ಜನರನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ ಅಂತ. ತಕ್ಕಮಟ್ಟಿಗೆ ಧ್ರುವ, ಬೆಂಗಳೂರಿನಲ್ಲಿ ಕ್ರೈಮ್ ಆಕ್ಟಿವಿಟೀಸ್ನ, ಈ ತರ ಎಸ್ಪೆಷಲಿ ಕಳ್ಳತನ ಮುಂತಾದ ಚಟುವಟಿಕೆಗಳನ್ನ ತಹಬದಿಗೆ ತರೋದಕ್ಕೆ ಪೊಲೀಸರು ಪ್ರಯತ್ನ ಪಡ್ತಾ ಇದ್ದಾರೆ ಅಂದಂಗಾಯ್ತು. ಏನ್ ನಡೆದಿದೆ ಈ 6 ಜನರನ್ನ ಅರೆಸ್ಟ್ ಮಾಡಿರೋ ಕೇಸಲ್ಲಿ? ಶ್ರೀಲಕ್ಷ್ಮಿ, ಇರಾನಿ ಗ್ಯಾಂಗ್ ಏನಿದೆ ಇವ್ರದ್ದು ಮೋಡ್ ಆಫ್ ಆಪರೇಷನ್ ನಾವು ನೋಡ್ತಾ ಹೋಗೋದಾದ್ರೆ, ಈ ಒಂದು ಸ್ಟೋನ್ ರಿಂಗ್ ನ ಮಾಡಿ ರಸ್ತೆ ಎಲ್ಲ ಓಡಾಡ್ತಾ ಇರ್ತಾರೆ. ಪ್ರತಿ ಏರಿಯಾಕ್ಕೆ ಕೂಡ ಹೋಗ್ತಾರೆ. ಆ ಸಂದರ್ಭದಲ್ಲಿ ಯಾವ ಮನೆ ಬೀಗ ಹಾಕಿರುತ್ತೆ ಅಂದ್ರೆ ಯಾರಾದ್ರೂ ಔಟ್ ಆಫ್ ಸ್ಟೇಷನ್ ಹೋಗಿರ್ತಾರೆ ಅನ್ನುವಂತ ಅಬ್ಸರ್ವ್ ಮಾಡ್ತಾರೆ. ಕೆಲವೊಂದಿಷ್ಟು ಜನ ಮನೆಯಿಂದ ಹೊರ ಹೋಗ್ಬೇಕಾದ್ರೆ ತಪ್ಪನ್ನ ಕೂಡ ಮಾಡೋಗಿರ್ತಾರೆ. ಅಂದ್ರೆ ಈಗ ಪೇಪರ್ ಹಾಕ್ತಾ ಇರ್ತಾರೆ, ಅದನ್ನ ನಿಲ್ಸಿರೋದಿಲ್ಲ. ಅಂದ್ರೆ 2 ದಿನ ಮನೆಯಲ್ಲಿ ಪೇಪರ್ ಬಿದ್ದಿರುತ್ತೆ ಅಂದ್ರೆ ಅಲ್ಲಿ ಯಾರು ಇರಲ್ಲ ಅನ್ನೋದು ಅವ್ರಿಗೆ ಕನ್ಫರ್ಮ್ ಆಗೋಗುತ್ತೆ. ಹೀಗಾಗಿ ಯಾವ್ಯಾವ ಮನೆಯಲ್ಲಿ ಯಾರು ಇರಲ್ಲ ಅನ್ನುವಂಥದ್ದನ್ನ ತಿಳ್ಕೊಂಡು ರಾತ್ರಿ ಹೋಗಿ ಆ ಮನೆಯನ್ನ ಒಡೆದು ಕಳ್ಳತನವನ್ನ ಮಾಡ್ತಾ ಇದ್ರು. ಹಾಗೆ ಒಂಟಿ ಯಾರೆಲ್ಲ ಇರ್ತಾರೆ, ಮಹಿಳೆಯರು ಇರ್ತಾರೆ, ಓಡಾಡ್ತಾ ಇರ್ತಾರೆ, ಅವ್ರನ್ನೆಲ್ಲರನ್ನ ಕೂಡ ಟಾರ್ಗೆಟ್ ಮಾಡಿ ದೋಚ್ತಾ ಇದ್ದಂತಹ ಗ್ಯಾಂಗ್ ಅನ್ನ CCTV ಆಧಾರದಲ್ಲೇ ಪೊಲೀಸರು ಅವ್ರನ್ನ ಬಲೆ ಕೆಡಗಿದ್ದಾರೆ. ಇವರು ಒಂದ್ಸಲ ಮಹಾರಾಷ್ಟ್ರ, ಬೇರೆ ಕಡೆ ಆಂಧ್ರದಿಂದ ಬಂದ್ರೆ 7-8 ದಿನ ಬೆಂಗಳೂರಿನಲ್ಲೇ ಇರ್ತಿದ್ರು. ಆ 1 ವಾರದಲ್ಲಿ 5-6 ಮನೆ ಕಳ್ತನ ಮಾಡಿ ಹೊರಗೆ ಹೋಗ್ಬಿಡ್ತಿದ್ರು. ಅಂದ್ರೆ ಈಗ ಕೇಸ್ ಆಗ್ತಾ ಇದ್ದಾಗ ಇವ್ರು ಎಲ್ಲಿದ್ದಾರೆ ಅಂತಾನೂ ಗೊತ್ತಾಗ್ತಾ ಇರ್ಲಿಲ್ಲ. ಹೀಗಾಗಿ ಕೊಡಿಗೆಹಳ್ಳಿ ಪೊಲೀಸರು ಈ ಒಂದು ವಿಚಾರದಲ್ಲಿ ಸಾಕಷ್ಟು ಶ್ರಮವನ್ನ ವಹಿಸಿ CCTV ದೃಶ್ಯಾವಳಿಗಳನ್ನ ಆಧರಿಸಿ ಆರೋಪಿಗಳನ್ನ ಟ್ರೇಸ್ ಮಾಡಿ ಈಗ ಸದ್ಯ ಜೈಲಿಗೆ ಕಳಿಸಿದ್ದಾರೆ. ಅವರಿಂದ 28 ಲಕ್ಷ ಮೌಲ್ಯದ 450 ಚಿನ್ನಾಭರಣ ಕೂಡ ವಶಕ್ಕೆ ಪಡ್ಕೊಂಡಿದ್ದಾರೆ. ಹೀಗೆ ಬೇರೆ ಕೇಸ್ ಏನಾದ್ರೂ ಇದೆಯಾ ಅನ್ನುವಂತ ಒಂದು ತನಿಖೆಯನ್ನ ಕೂಡ ನಡೆಸ್ತಾ ಇದ್ದಾರೆ. ಶ್ರೀಲಕ್ಷ್ಮಿ. ರೈಟ್, ಥ್ಯಾಂಕ್ ಯು ಧ್ರುವ ಡೀಟೇಲ್ಸ್ಗಾಗಿ. ಏನ್ ಪ್ರಾಬ್ಲಮ್ ಇಲ್ಲ ಏರಿಯಾದಲ್ಲಿ? ಏನ್ ಪ್ರಾಬ್ಲಮ್? ಏನ್ ನಿಮ್ ಪ್ರಾಬ್ಲಮ್? ಇನ್ನೆಲ್ಲ ಪ್ರಾಬ್ಲಮ್ ಐತಿಲ್ಲ ಹೇಳಿ. ಏನ್ರಿ ನಿಮ್ ಪ್ರಾಬ್ಲಮ್? ಏನ್ ನಿಮ್ ಪ್ರಾಬ್ಲಮ್ ಅಂತ ಹೇಳಿ. ಯಾರಪ್ಪ ನಗರಕ್ಕೆ? ಗಾಂಧಿನಗರ, ದಾಸರಹಳ್ಳಿ, ರಾಜರಾಜೇಶ್ವರಿ ನಗರ, ಚಾಮರಾಜಪೇಟೆ, ಹುಬ್ಬಳ್ಳಿ, ಚೆನ್ನಮ್ಮ ವೃತ್ತದ ಮೈಸೂರಿಗೆ ಬಂದಿರೋದು. ಬ್ಯಾಡಗಿ ತಾಲೂಕಿಗೆ ನಾವು ಬಂದಿವ್ರಿ. ಸರ್ ಹೇಳಿ ಸರ್, ಏನ್ ಪ್ರಾಬ್ಲಮ್? ನಿಮ್ MLA ಹೆಂಗೆ? ಏನೆಲ್ಲ ಸಮಸ್ಯೆಗಳು? ಏನ್ ಕಥೆ ಇಲ್ಲಿ ಬಂತ? ಅಯ್ಯಪ್ಪ ಯಾವತ್ತೂ ಬಂದಿಲ್ಲ. 2 months ಇಂದ ನೀರಿಲ್ಲ. ಟ್ಯಾಂಕರ್ ಬರ್ಬೇಕಾದ್ರೆ ರೋಡ್ ಸರಿ ಇಲ್ಲ ಅಂತ ಯಾರತ್ರ ಹೋಗಿ ಹೇಳೋದಕ್ಕೆ ನಮ್ಗೆ ಯಾರು ಇಲ್ಲ. ಕಿತ್ತೋದ್ರೆ ಏನ್ ಹಾಳಾಗೋದ್ರು ಇದು ಯಾರು ನೋಡರೇ ಗತಿ ಇಲ್ಲ. ನಾವಿದ್ದೀವಿ ಅಂತಾರೆ. ಇವಾಗ ಯಾರು MLA ಮಗ 1 ದಿವಸನೂ ಬಂದಿಲ್ಲ. ಫುಲ್ ಸ್ಟ್ಯಾಂಡರ್ಡ್ ಲಕ್ಸುರಿಯಸ್ ಬೆಡ್ರೂಮ್ ಐತ್ರಿ ಅದ. ತಾಜ್ ವೆಸ್ಟ್ ಎಂಡ್ ಟ್ರಾಡಿಷನ್ ಬ್ಲೂ. ನಿಮ್ಗೆ ಮೀಟಿಂಗ್ ಇಲ್ಲಿ ಮಾಡ್ರಿ. ಇಷ್ಟು ವರ್ಷ ಆಯ್ತು, ಇದಕ್ಕೆಲ್ಲ ಯಾರು ಸರ್ ಜವಾಬ್ದಾರಿ? 2,000 ರೂಪಾಯಿ ಬ್ಯಾಂಕ್ ಹೋಗ್ತೀನಿ ಬರ್ತಾ ಇದ್ದೀನಿ. ಬ್ಯಾಂಕಿಗೆ ಹೋಗ್ತೀರಿ 2,000 ಮಾತ್ರ ಬರ್ತಾ ಇಲ್ಲ. 2,000 ನಂದೇ ಹೊಂಟೈತು. ನಿಲ್ ಮೇಲೆ ಭಾರಿ ಐಟ್ ಅದಲ್ಲ ಮಾರೆ. ಮೇಡಮ್ ಬರಲ್ಲ ಕಣ್ರಿ ಸರ್. ರಾತ್ರಿ 1 ಗಂಟೆವರೆಗೂ ಎಣ್ಣೆ ಅಂಗಡಿ ತೆಗಿಬೇಕಂತ. ಬರೀ 4 ಗಂಟೆವರೆಗೂ ತೆಗಿಬೋದಲ್ಲ. ಮಗನೂ ನೋಡಲ್ಲ, ಯಾರು ನೋಡಲ್ಲ. ನಾನು ಒಬ್ಬಳು ನೋಡ್ಕೊಂತೀರಜ್ಜ. ಮೊಮ್ಮಕ್ಕಳಿಗೆ ಅಮ್ಮ ಅಪ್ಪ ಇಲ್ಲ, ಅವರು ನೋಡ್ಬೇಕು. ಬರ್ತಾ ಇದೀವಿ. ದೇವ್ರು ಬಿಟ್ಟಂಗೆ ಆಗುತ್ತೆ.